ಹೆಸರು ಅನು ಮ್ಯಾಮ್ ನೋಡ್ತೀನಿ ಗಿಲ್ಲಿ ನಟ ಅವನೇ ಗಿಲ್ಲಿ ರಿಷಾ ಅಶ್ವಿನಿ ಮ್ಯಾಮ್ ಇರಿಟೇಟ್ ಅವರು ಸುದೀಪ್ ಅವ್ರ ಬಗ್ಗೆ ಏನಾದರೂ ಹೇಳಿ. ಮೈ ಬಾಸ್ ಇನ್ಸ್ಪಿರೇಷನ್ ಅವರು ನನಗೆ ನಾವು ನೋಡ್ತಿಗೆ ಎಲ್ಲರೂ ಇಷ್ಟನೇ, ಆದರೆ ಜಾಸ್ತಿ ಕಷ್ಟ ಆಗೋದಂದ್ರೆ ನೋಡೋಕ್ಕೆ ರಿಷಾ. ಅವಳಂದ್ರೆ ತುಂಬ ಇರಿಟೇಷನ್ನು. ಮಲ್ಲಮ್ಮ ಹೊರಗಡೆ ಹೋದ್ರಲ್ಲ, ಏನು ಅನ್ನಿಸ್ತು? ಬೇಜಾರಾಯಿತು. ತುಂಬ ಇನ್ನೋಸೆಂಟು ಇರೋರನ್ನ ಕಳಿಸ್ಬಿಟ್ರು. ಮತ್ತು ಜಾಸ್ತಿ ಕಂಟೆಂಟ್ ಕೊಡ್ತಿರ್ಲಿಲ್ಲ ಆಕೆ ಕ್ಯಾಮ್ರಾದಲ್ಲಿ, ಅಂದರೆ ಟಿ ವಿಲಿ ಜಾಸ್ತಿ ಆಕೆನ ತೋರಿಸ್ತಾ ಇರಲಿಲ್ಲ. ಅದಕ್ಕೆ ಎಲಿಮಿನೇಷನ್ ಮಾಡಿ ಕಳಿಸ್ತಾರೆ ಅನಿಸುತ್ತೆ. ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಅವರ ಕ್ಲಾಶಸ್ ಬಗ್ಗೆ ಏನು ಹೇಳ್ತೀರಾ? ಏನು ಹೇಳೋಣ, ಒಂದು ಸ್ವಲ್ಪ ಚಯಾಟಿಕ್ ಅನಿಸುತ್ತೆ. ಅಂದರೆ ಸ್ವಲ್ಪ ಖುಷಿ ಕೊಡುತ್ತೆ ಒಂದೊಂದು ಟೈಮು. ಒಂದೊಂದು ಸತಿ ಯಾಕಿಷ್ಟು ಜಗಳ ಮಾಡ್ತಾರೆ, ಮನೆ ಇವರಿಂದನೇ ಹಾಳಾಗ್ತದೆ, ನೆಮ್ಮದಿ ಹಾಳಾಗ್ತದೆ ಅನ್ನೋ ಫೀಲ್ ಬರುತ್ತೆ ಒಂದೊಂದು ಸತಿ. ರಕ್ಷಿತಾ ಅವಳು ಇನ್ನೋಸೆಂಟ್ ಅಂತ ಹೇಳೋದು, ಒಂದೊಂದು ಟೈಮಲ್ಲಿ ಓವರ್ ಆಗಿ ಆಡ್ತಾಳೆ. ಅವಳು ನ್ಯಾಚುರಲ್ ಆಗಿ ಇಲ್ಲ. ಅವಳು ನನ್ನ ಪ್ರಕಾರ ನ್ಯಾಚುರಲ್ ಆಗೇ ಇದ್ದಾಳೆ, ಬಟ್ ಅವಳ ಇಲ್ಲ ಆ್ಯಕ್ಚುಲಿ ನ್ಯಾಚುರಲ್ ಆಗೇ ಇದ್ದಾಳೆ ಬಟ್ ಅವಳ ಜೊತೆ ಹೇಗಿರ್ತಾರೋ ಅವಳು ಅದೇ ಥರ ಇರ್ತಾಳೆ ಅಷ್ಟೇ. ಅವಳ ಜೊತೆ ಜಗಳ ಮಾಡಿದರೆ ಜಗಳನೂ ಮಾಡಿಸ್ತಾಳೆ, ಎಲ್ಲ ತೂರ್ತಾಳೆ ಅನಿಸುತ್ತೆ ನನಗೆ. ಸುದೀಪ್ ಸರ್ ಬಗ್ಗೆ ಮೈ ಫೇವ್ರೆಟ್ ಹೀರೋ. ಹೇಳೋಕ್ಕಾಗಲ್ಲ ಅವ್ರ ಬಗ್ಗೆ. ಚಿಕ್ಕ ವಯಸ್ಸಿಂದನೇ ಅವರಂದ್ರೆ ತುಂಬ ಇಷ್ಟ.